ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಪ್ರತಿ ರೈತರ ಕುಟುಂಬಕ್ಕೂ ಸಂತೋಷದ ವಿಚಾರ ಇದಾಗಿದೆ ಸ್ನೇಹಿತರೆ. ಅತ್ಯಂತ ಅದ್ಭುತ ವಿಚಾರ ಇದಾಗಿದೆ ಸ್ನೇಹಿತರೆ. ಪ್ರತಿ ರೈತರಿಗೆ ಈ ಒಂದು ಹಣ ಜಮಾವಾಗುವ ಒಂದು ನಿರ್ದಿಷ್ಟವಾದ ಮಾಹಿತಿಯ ಲಿಸ್ಟ್ ಇಲ್ಲಿದೆ. ಪ್ರತಿ ರೈತರಿಗೂ ಮೊದಲನೇ ಹಂತದಲ್ಲಿ ಯಾವ ಜಿಲ್ಲೆಗೆ ಹಣ ಜಮಾವಾಗ್ತಾ ಇದೆ ಮತ್ತು ಎಷ್ಟು ಹಣ ಜಮಾವಾಗ್ತಾ ಇದೆ, ಯಾವ ಒಂದು ಹಣವನ್ನು ನಿಮ್ಮ ಖಾತೆಗೆ ಜಮಾ ಮಾಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ, ಬೆಳೆ ಪರಿಹಾರ ಹಣವು ರೈತರ ಖಾತೆಗೆ ಜಮಾವಾಗುವ ಒಂದು ಪ್ರಕ್ರಿಯೆ ಆರಂಭಗೊಂಡಿದೆ. ಮೊದಲನೇ ಹಂತದಲ್ಲಿ ಕರ್ನಾಟಕದ 20 ಜಿಲ್ಲೆಯ ರೈತರಿಗೆ ಬಿಡುಗಡೆ ಮಾಡಿದ್ದಾರೆ. ಈ ಒಂದು 20 ಜಿಲ್ಲೆಗೆ ಬಂದ ಬಳಿಕ ಉಳಿದ ಜಿಲ್ಲೆಗೆ ಬರುತ್ತದೆ ಅಂತ ಕೂಡ ತಿಳಿಸಲಾಗಿದೆ. ಈ ಒಂದು 20 ಜಿಲ್ಲೆ ಲಿಸ್ಟ್ ಅನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಸ್ನೇಹಿತರಲ್ಲಿ ಯಾರ ಜಿಲ್ಲೆ ಈ ಒಂದು ಲಿಸ್ಟ್ ನಲ್ಲಿ ಇದೆಯೋ ಪ್ರತಿ ರೈತರಿಗೂ ಮೊದಲನೇ ಹಂತದಲ್ಲಿ ಹಣ ಜಮಾವಾಗುವ ಒಂದು ಪ್ರಕ್ರಿಯೆ ಆರಂಭಗೊಂಡಿದೆ. ಯಾವ ಜಿಲ್ಲೆಗೆ ಹಣ ಜಮಾವಾಗುತ್ತಿದೆ ಮತ್ತು ಹಣ ಎಷ್ಟು ಖಾತೆಗೆ ಬರಲಿದೆ, ಪ್ರತಿ ರೈತರಿಗೆ ಎಷ್ಟು ಹಣ ಸಿಗುತ್ತಿದೆ ಅಂತ ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಈ ಒಂದು ಮಾಹಿತಿ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಪ್ರತಿ ರೈತರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಈ ಬಾರಿ ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ ಬಹಳಷ್ಟು ಮಳೆಯ ಕಾರಣಗಳಿಂದ ಅವರ ಬೆಳೆಗಳು ಕಳೆದುಕೊಂಡಿದ್ದಾರೆ. ಸುಮಾರು 12.54 ಲಕ್ಷ ಹೆಕ್ಟೇರ್ ಪ್ರದೇಶವು ಬೆಳೆ ನಷ್ಟವಾಗಿದೆ. ಬಿತ್ತನೆ ಹಂತ, ಹೂವು, ಕಾಯಿ ಹಂತ ಮತ್ತು ಕಟಾವು ಹಂತದಲ್ಲಿ ಹಾನಿಯಾಗಿರುವ ಕಾರಣಗಳಿಂದ ಕೃಷಿ ಇಲಾಖೆ ಮತ್ತು ಜಿಲ್ಲಾಡಳಿತ ಸ್ಥಳ ಪರಿಶೀಲನೆ ಮಾಡಿ ಪ್ರತಿ ರೈತರಿಗೂ ಈ ಒಂದು ಹಣವನ್ನು ಹಾಕ್ತಾ ಇದ್ದಾರೆ. ಪ್ರತಿ ರೈತರ ಹೊಲಕ್ಕೆ ಹೋಗಿ ಸರ್ವೆ ಮಾಡಿ ಎಷ್ಟು ಈ ಒಂದು ಪರಿಹಾರ ಹಣ ಹಾಕಬೇಕು ಎನ್ನುವ ನಿರ್ದಿಷ್ಟವನ್ನು ಇಟ್ಕೊಂಡು ರೈತರಿಗೆ ಹಣ ಜಮಾ ಮಾಡ್ತಾ ಇದ್ದಾರೆ. ಒಟ್ಟು 2,000 ಕೋಟಿ ಹಣವು ಕೂಡ ಬಿಡುಗಡೆ ಆಗಿದೆ. ಪ್ರತಿ ರೈತರಿಗೂ ಕೂಡ ಈ ಒಂದು ಹಣ ಜಮಾವಾಗುವ ಒಂದು ಪ್ರಕ್ರಿಯೆ ಆರಂಭಗೊಂಡಿದೆ. ಪ್ರತಿ ರೈತರಲ್ಲಿ ಈ ಒಂದು ಹಣ ಜಮಾವಾಗ್ತಾ ಇದೆ. ಸ್ನೇಹಿತರೆ, ಇಲ್ಲಿ ಬೆಳೆ ಹಾನಿ ಪ್ರಮಾಣ ನೋಡೋದಾದ್ರೆ, ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಇಲ್ಲಿ ಬೆಳೆ ಪರಿಹಾರ ಹಣ ಯಾವ ಖಾತೆಗೆ ಬರುತ್ತಾ ಇದೆ ಮತ್ತು ಎಷ್ಟು ಹಣ ಜಮಾವಾಗ್ತಾ ಇದೆ ಅಂತ ನೋಡ್ಬಿಡೋಣ. ಬೆಳೆ ಹಾನಿ ಪ್ರಮಾಣ ಪ್ರತಿ ರೈತರಿಗೂ ಹಣ ಜಮಾವಾಗ್ತಾ ಇದೆ. ಮಳೆ ಆಧಾರಿತ ಬೆಳೆ ಅಂದ್ರೆ ಒಣ ಭೂಮಿ ಪ್ರದೇಶಕ್ಕೆ 17,000 ಸಿಗ್ತಾ ಇದೆ, ನೀರಾವರಿ ಪ್ರದೇಶಕ್ಕೆ 25,500 ಸಿಗ್ತಾ ಇದೆ ಮತ್ತು ದೀರ್ಘಾವಧಿ ಪ್ರದೇಶಕ್ಕೂ ಕೂಡ ಇಲ್ಲಿ 31,000 ಸಿಗ್ತಾ ಇದೆ. ರೈತನ ಭೂಮಿ ಎಷ್ಟಿದೆ, ಎಷ್ಟು ಭಾಗ ಹಾನಿಯಾದರೆ ಎಂಬುದು ಮೇಲೆ ಡಿಬಿಟಿ ಮೂಲಕ ನೇರವಾಗಿ ರೈತರ ಖಾತೆಗೆ ಜಮಾವಾಗುತ್ತದೆ. ಪ್ರತಿ ರೈತರಿಗೂ ಕೂಡ ಈ ಒಂದು ಹಣವನ್ನು ರೈತರಿಗೆ ಹಾಕ್ತಾರೆ. ಸರ್ಕಾರದಿಂದ ಸರ್ವೆ ನಡೆಸಿ ಒಂದು ಹಣ ರೈತರ ಖಾತೆಗೆ ಇವಾಗ ಬರ್ತಾ ಇದೆ. ಮೊದಲನೇ ಹಂತದಲ್ಲಿ ಇಷ್ಟು ಜಿಲ್ಲೆಗೆ ಬರುವ ಒಂದು ಸಾಧ್ಯತೆಯನ್ನು ಸರ್ಕಾರದಿಂದ ತಿಳಿಸಲಾಗಿದೆ. ಅಲ್ಲಿ ಸ್ನೇಹಿತರೆ, ರೈತರ ಖಾತೆಗೆ ಮೊದಲನೇ ಹಂತದಲ್ಲಿ 17.25 ಕೋಟಿ ಜಮಾವಾಗುವ ಪ್ರಕ್ರಿಯೆ ಆರಂಭಗೊಂಡಿದೆ. ಮುಂದಿನ ಹಂತದಲ್ಲಿ ಪ್ರತಿ ಕರ್ನಾಟಕದ ಜಿಲ್ಲೆಗೂ ಕೂಡ ಕ್ರೆಡಿಟ್ ಆಗುತ್ತದೆ. ಪ್ರತಿ ರೈತರಿಗೂ ಈ ಒಂದು ಹಣ ಜಮಾವಾಗುವ ಒಂದು ನಿರ್ದಿಷ್ಟವಾದ ಮಾಹಿತಿ ಇದಾಗಿದೆ. ಬ್ಯಾಂಕ್ ಖಾತೆಗೆ SMS ಮೂಲಕ ಬರುತ್ತದೆ ಮತ್ತು ನಿಮ್ಮ ಭೂಮಿಯ ದಾಖಲೆಗಳನ್ನು ನೀವು ಸರಿಯಾಗಿ ಇಟ್ಕೊಂಡಿರ್ಬೇಕು ಅಂತ ಕೂಡ ತಿಳಿಸಲಾಗಿದೆ. ಅರ್ಹ ರೈತರಾಗಿರ್ಬೇಕಂದ್ರೆ PM ಕಿಸಾನ್ ಪೋರ್ಟಲ್ ಗಳಲ್ಲಿ ನಿಮ್ಮ ಹೆಸರು ಇರಬೇಕು ಮತ್ತು ಭೂಮಿ RTC ದಾಖಲೆಗಳು ಸ್ಪಷ್ಟವಾಗಿರ್ಬೇಕು. ಪ್ರತಿ ಒಂದು ಸರ್ಕಾರ ನೀಡಿರುವ ಒಂದು ದಾಖಲೆ ನಿಮ್ಮಲ್ಲಿ ಇರಬೇಕು ಅಂತ ಕೂಡ ತಿಳಿಸಲಾಗಿದೆ. ಭೂಮಿ ದಾಖಲೆ ಎಲ್ಲವೂ ಸರಿಯಾಗಿದ್ರೆ ಮಾತ್ರ ಈ ಒಂದು ಯೋಜನೆ ನಿಮಗೆ ಸಿಗುತ್ತದೆ. ಯಾವುದೇ ನಕಲಿ ದಾಖಲೆ ನೀವು ಮಾಡಿಸ್ಕೊಂಡ್ರೆ, ಫೇಕ್ ದಾಖಲೆ ಮಾಡಿಸ್ಕೊಂಡ್ರೆ ನಿಮಗೆ ಒಂದು ಹಣ ಜಮಾವಾಗೋದಿಲ್ಲ ಅಂತ ಕೂಡ ತಿಳಿಸಲಾಗಿದೆ. ಸ್ನೇಹಿತರೆ, ಪ್ರತಿ ರೈತರು ಈ ಒಂದು ಹಣವನ್ನು ಚೆಕ್ ಮಾಡಬಹುದು. ಯಾವ ರೀತಿ ಅಂತ ನೋಡೋದಾದ್ರೆ, ಗೂಗಲ್ಗೆ ಹೋಗಿ ಪರಿಹಾರ ಕರ್ನಾಟಕ ಅಂತ ಹೊಡಿದ್ರೆ ಅಲ್ಲಿ ಒಂದು ವೆಬ್ಸೈಟ್ ಲಿಂಕ್ ಕಾಣಿಸುತ್ತದೆ. ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಬೆನಿಫಿಸಿಲಿಟಿ ಸ್ಟೇಟಸ್ ಅಂತ ಕಾಣಿಸುತ್ತದೆ. ಆ ಒಂದು ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಜಿಲ್ಲೆ ಯಾವುದು, ತಾಲೂಕು ಯಾವುದು, ನಿಮ್ಮ ಗ್ರಾಮ ಯಾವುದು ಮತ್ತು ಯಾವ ಬೆಳೆ ನಿಮ್ದು ನಷ್ಟವಾಗಿದೆ ಮತ್ತು ನಿಮ್ಮ ಆಧಾರ್ ನಂಬರ್ ಅನ್ನು ಕೇಳುತ್ತದೆ. ಅದನ್ನು ಹಾಕಿದ ತಕ್ಷಣ ನಿಮಗೆ ಈ ಒಂದು ಹಣ ಯಾವಾಗ ಬರುತ್ತದೆ ಅಂತ ಕೂಡ ತಿಳಿಸಲಾಗಿದೆ. ಪ್ರತಿ ರೈತರು ಈ ರೀತಿ ಚೆಕ್ ಮಾಡಬಹುದು. ಅಥವಾ ಈ ಒಂದು ವಿಡಿಯೋ ಕೆಳಗಡೆ ಒಂದು ವೆಬ್ಸೈಟ್ ಲಿಂಕ್ ಅನ್ನು ಕೊಟ್ಟಿರ್ತೇವೆ, ಅಲ್ಲಿ ಹೋಗಾದ್ರೂ ನೀವು ಈ ಒಂದು ಮಾಹಿತಿಯನ್ನು ನೀವು ತಿಳ್ಕೊಳ್ಬಹುದು. ಪ್ರತಿ ರೈತರು ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಹಣವನ್ನು ಯಾವಾಗ ಬರುತ್ತದೆ ಅಂತ ಕೂಡ ನೀವೇ ತಿಳ್ಕೊಳ್ಬಹುದು ಪ್ರತಿ ರೈತರು ಅಂತ ತಿಳಿಸ್ತಾ ಇದ್ದಾನೆ. ಯಾವ ಜಿಲ್ಲೆಗೆ ಇದೆ, ಕರ್ನಾಟಕದ 20 ಜಿಲ್ಲೆಗೆ ಈಗ ಬರ್ತಾ ಇದೆ. ಈ ಒಂದು 20 ಜಿಲ್ಲೆಗೆ ಬಂದ ಬಳಿಕ ಉಳಿದ ಜಿಲ್ಲೆಗೂ ಬರುತ್ತದೆ ಅಂತ ಕೂಡ ತಿಳಿಸಲಾಗಿದೆ. ಮೊದಲನೆಯದು ಬೀದರ್ ಜಿಲ್ಲೆ, ಕಲಬುರಗಿ ಜಿಲ್ಲೆ, ಯಾದಗಿರಿ ಜಿಲ್ಲೆ, ವಿಜಯಪುರ ಜಿಲ್ಲೆ ಮತ್ತು ಬಾಗಲಕೋಟೆ ಜಿಲ್ಲೆಗೂ ಹಣ ಜಮಾವಾಗ್ತಾ ಇದೆ. ಬೆಳಗಾವಿ ಜಿಲ್ಲೆ ಮತ್ತು ಗದಗ ಜಿಲ್ಲೆ, ಧಾರವಾಡ ಜಿಲ್ಲೆ, ಕೊಪ್ಪಳ ಜಿಲ್ಲೆ ಮತ್ತು ರಾಯಚೂರು ಜಿಲ್ಲೆಗೂ ಕೂಡ ಹಣ ಜಮಾವಾಗ್ತಾ ಇದೆ. ಮತ್ತು ಇಲ್ಲಿ ಬಳ್ಳಾರಿ ಜಿಲ್ಲೆ, ದಾವಣಗೆರೆ ಜಿಲ್ಲೆ, ಹಾವೇರಿ ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆಗೂ ಕೂಡ ಹಣ ಜಮಾವಾಗುವ ಸಾಧ್ಯತೆ ಬಹಳಷ್ಟಿದೆ ಅಂತ ಕೂಡ ತಿಳಿಸಲಾಗಿದೆ. ತುಮಕೂರು, ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗೂ ಕೂಡ ಜಮಾವಾಗ್ತಾ ಇದೆ. ಶಿವಮೊಗ್ಗ ಮತ್ತು ಉಡುಪಿ ಕರಾವಳಿ ಪ್ರದೇಶಕ್ಕೆ ಕೆಲವು ಭಾಗಗಳಿಗೆ ಹಣ ಜಮಾವಾಗುವ ಒಂದು ನಿರ್ದಿಷ್ಟ ಮಾಹಿತಿ ಇದಾಗಿದೆ. ಸ್ನೇಹಿತರೆ,
ಈ ಒಂದಿಷ್ಟು ಜಿಲ್ಲೆಗೆ ಹಣ ಬಂದ ಬಳಿಕ ಉಳಿದ ಜಿಲ್ಲೆಗೆ ಬರುತ್ತದೆ. ಪ್ರತಿ ರೈತರು ನಿಮ್ಮ ಖಾತೆಯನ್ನು ಚಾಲ್ತಿಯಲ್ಲಿ ಇಟ್ಕೊಳ್ಳಿ ಮತ್ತು ನಿಮ್ಮ ಆಧಾರ್ ಕಾರ್ಡ್ ಅನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಿಸ್ಕೊಂಡಿರ್ಬೇಕು ಅಂತ ಕೂಡ ತಿಳಿಸಲಾಗಿದೆ. ನಿಮ್ಮ ಮೊಬೈಲ್ ನಂಬರ್ ಕೂಡ ಚಾಲ್ತಿಯಲ್ಲಿ ಇರಬೇಕು ಅಂತ ಕೂಡ ತಿಳಿಸಲಾಗಿದೆ. ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಇದಾಗಿದೆ. ಏನಂದ್ರೆ ಇಲ್ಲಿ ಕರ್ನಾಟಕದ ಪ್ರತಿ ರೈತರಿಗೂ 8,500 ಹೆಚ್ಚುವರಿಯಾಗಿ ನಿಮ್ಗೆ ನೀಡ್ತಾ ಇದ್ದಾರೆ. ಈ ಒಂದು ಮೊದಲನೇ ಇದೆ ಈ ಒಂದು ಬೆಳೆ ಪರಿಹಾರ ಹಣಕ್ಕೆ ಸ್ನೇಹಿತರೆ ಪ್ರತಿ ರೈತರು ಪಡೆದುಕೊಳ್ಳಿ. ಇದಕ್ಕೆ ಇನ್ನೊಂದು ಮುಖ್ಯವಾದ ವಿಚಾರ ಏನಂದ್ರೆ ಬೆಳೆ ಪರಿಹಾರ ಹಣವನ್ನು ನೀವು ಇವಾಗ ಪಡಿತಾ ಇದ್ದೀರಲ್ಲ, ಇದನ್ನು ಜೂನ್ ಜುಲೈಯಲ್ಲಿ ಅರ್ಜಿಯನ್ನು ಹಾಕಿರ್ತೀರಾ. ಇವಾಗ ನಿಮ್ಗೆ ಹಣ ಸಿಗ್ತಾ ಇದೆ ಮತ್ತು ಇವಾಗ ಡಿಸೆಂಬರ್ ನಲ್ಲೂ ಕೂಡ ಅರ್ಜಿ ಹಾಕೋದಕ್ಕೆ ಅವಕಾಶವಿದೆ. ಪ್ರತಿ ರೈತರು ಕೂಡ ಅರ್ಜಿಯನ್ನು ಹಾಕಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ. ಇದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಮತ್ತು ಎಲ್ಲಿ ಹೋಗಿ ಅರ್ಜಿ ಹಾಕಬೇಕು ಮತ್ತು ರೈತರ ಯಾವ ರೀತಿ ಅರ್ಹರಿದ್ರೆ ಮಾತ್ರ ಈ ಒಂದು ಯೋಜನೆಗೆ ಅರ್ಜಿ ಹಾಕೋದಕ್ಕೆ ಬರುತ್ತದೆ ಅಂತ ಕೂಡ ನಾನು ಕಳೆದ ವಿಡಿಯೋದಲ್ಲಿ ಹೌದು ಸ್ನೇಹಿತರೆ ಈ ಒಂದು ವಿಡಿಯೋದ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಪ್ರತಿಯೊಬ್ಬರು ಕೂಡ ಆ ಒಂದು ವಿಡಿಯೋನ ನೋಡಿದ್ರೆ ನಿಮ್ಗೆ ಖಂಡಿತವಾಗಿ ಅರ್ಥವಾಗುತ್ತದೆ. ಕೊನೆಯ ದಿನಾಂಕವನ್ನು ಕೂಡ ನಾನು ಅದರಲ್ಲಿ ತಿಳಿಸಿದ್ದೇನೆ. ಬೇಗ ಆ ಒಂದು ವಿಡಿಯೋನ ನೋಡಿ ಪ್ರತಿ ರೈತರು ಅರ್ಹ ರೈತರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕಿ ಅಂತ ನಾನು ತಿಳಿಸ್ತಾ ಇದ್ದೇನೆ. ಮುಂದಿನ ಈ ಒಂದು ಬೆಳೆ ಪರಿಹಾರ ಹಣ ನಿಮ್ಗೆ ಸಿಗ್ಬೇಕಂದ್ರೆ ಅರ್ಜಿ ಹಾಕಿದ್ರೆ ಮಾತ್ರ ಸಿಗುವಂತದ್ದು. ಬೇಗ ಅರ್ಜಿ ಹಾಕಿ ಅಂತ ನಾನು ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ಒಂದೇ ಒಂದು ತಪ್ಪದೆ ಲೈಕ್ ಅನ್ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮ್ಮ ಜಿಲ್ಲೆ ಯಾವುದು ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ಒಂದು ಜಿಲ್ಲೆಯಲ್ಲಿ ಹೌದು ಸ್ನೇಹಿತರೆ ಈ ಒಂದು ಜಿಲ್ಲೆ ಲಿಸ್ಟ್ ಅಲ್ಲಿ ನಿಮ್ಮ ಜಿಲ್ಲೆ ಇದೆಯಾ ಇಲ್ಲ ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾ ಹೇಳಿದೆ ಅಲ್ವಾ ಇಷ್ಟು ಜಿಲ್ಲೆಗೆ ಈ ಒಂದು ವಾರದ ಒಳಗೆ ಬರುವ ಸಾಧ್ಯತೆ ಇದೆ ಅಂತ ಕೂಡ ತಿಳಿಸಿದ್ದಾರೆ. ಅದರಿಂದ ಕೂಡ ನಾನು ಈ ಒಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಾ ಇದ್ದೇನೆ. ಮೊದಲು ರೈತರು ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನು ಸರಿ ಇಟ್ಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು.